ಅವಳಿಲ್ಲ ಅಂತ ಬದುಕೋಕ್ಕೆ ಜೀವನನೇ ಇಲ್ಲ ಅಂತ ತಿಳಿಬೇಡಿ ಲವ್ ಫೇಲ್ ಆದವರು. ಯಾಕೆ ಅಂದರೆ ಅವಳಕ್ಕಿಂತ ಮೊದಲು ಫಸ್ಟ್ ಲವ್ ಆಗೋದು ತಾಯಿ ಮೇಲೆ. ಇವಳು ಹೋದ್ರೆ ಏನಾಯಿತು, ನಮ್ಮ ಜೊತೆಗೆ ನಮ್ಮಮ್ಮ ಇದ್ದಾಳೆ ಅನ್ನೋದು ಮರಿಬೇಡ್ರಿ. ಮನೆ ಫ್ಯಾಮ್ಲಿನೇ ಅಲ್ವಾ ನಮ್ಮದು ಪ್ರಪಂಚ. ಇವಳು ಯಾರೋ ಒಬ್ಬಳು ಹೊರಗಿನವಳು ಕಣೋ. ಇವಳಿಗೋಸ್ಕರ ನಾವು ಯಾಕೋ ಅಷ್ಟು ತಲೆ ಕೆಡಿಸ್ಕೋಬೇಕು. ಇವಳಿಲ್ಲ ಅಂದರೆ ಇನ್ನೊಬ್ಬಳು. ಅದಕ್ಕೆ ಲವ್ ಫೇಲ್ ಆದ ಹುಡುಗರು ಇವತ್ತು ಅವಳಿಗೋಸ್ಕರ ಅಂತ ತಲೆ ಕೆಡಿಸ್ಕೊಂಡು ಬ್ರ್ಯಾಂಡಿ ಸೇರೆ ಅಂತ ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೋಬೇಡಿ. ಆದಷ್ಟು ಅವ್ರ ಮುಂದೆ ಬಿಟ್ಟು ಹೋದವಳ ಮುಂದೆ ಫುಲ್ ಹ್ಯಾಪಿಯಾಗಿ ಅವಳಿದ್ದಾಗ ಹೆಂಗಿದ್ದಲ್ಲ ಅದಕ್ಕಿಂತ ಒಂದು ಸ್ಟೆಪ್ಪು ಜಾಸ್ತಿ ಬೆಳಿಬೇಕು ನಾವು. ಅದಕ್ಕೆ ಒಂದು ಗತ್ತನ್ನೋದು ಇರುತ್ತೆ. ಅದೇ ನನ್ನ ಪಾಲಿಸಿ. ಕೆಲವು ಜನ ಅವಳು ಬಿಟ್ಟು ಹೋದಳಂತ ಸಾಯೋದು ಅದು ಇದು ಅಂತ ಮಾಡ್ಕೋತಾರೆ ಹುಡುಗರು. ಮಾಡ್ಕೋಬೇಡಿ. ಇವಳಿಲ್ಲ ಅಂದರೆ ಇನ್ನೊಬ್ಬಳು. ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಅಕ್ಕ ಅಣ್ಣ ಅಂತ ತುಂಬ ಜನ ಇದ್ದಾರೆ. ಅವ್ರ ಮಾರಿ ನೋಡಿ ಇವ್ರನ್ನ ಮರಿಬೇಕು. ಅವ್ರ ಕಣ್ಣಲ್ಲಿ ಇರೋ ಖುಷಿ ಅದೇ ನೈಟ್ ಆದರೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಒಂದೆರಡು ಮಾತಾಡ್ಕೋತ ಕುಂತಿರ್ತೇವಲ್ಲ ಕೂಡು ಫ್ಯಾಮ್ಲಿಯಲ್ಲಿ. ಅಂಥ ಫ್ಯಾಮ್ಲಿ ಒಳಗೆ ಕೂತ್ರೆ ಅಂಥವ್ರದ್ದು ಯಾರ್ದು ನಮ್ಗೆ ನೆನಪೇ ಆಗಲ್ಲ ಗುರು. ಇರೋನು ಒಬ್ಬನ ಮಗ ಇರ್ತಾನೆ, ದುಡಿಯೋದು ಅವನೇ, ಮನೆಯಲ್ಲಿ ಮಾಡೋ ಕೆಲಸನೂ ಅವನದೇ. ಅದೇ ಇರೋನೊಬ್ಬನ ಮಗ ಇದ್ದಾನಂತ ತಂದೆ ತಾಯಿ ರಾತ್ರಿ ಹಗಲಿ ದುಡಿತಾರೆ. ಯಾಕೆ ಹೇಳಿ? ಇರೋನೊಬ್ಬನೇ ನನ್ನ ಮಗ, ಫುಲ್ ಎಂಜಾಯಾಗಿರಬೇಕು, ಕಷ್ಟಪಡಬಾರ್ದು. ಇರೋ ತನಕ ನನ್ನ ಮಗ ದುಡಿಬಾರ್ದು, ನನ್ನ ಮಗನಿಗೋಸ್ಕರ ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ. ನಾವೇನು ಮಾಡ್ತೇವೆ, ಅವಳಿಂದ ಇವಳ ಹಿಂದೆ ಹೋಗಿ ಮನೆಯಲ್ಲಿ ದುಡಿದಿರೋ ಅಪ್ಪ ಅಮ್ಮ ದುಡಿದಿರೋ ರೊಕ್ಕ ತಗೊಂಡು ಹೈಫೈ ಎಂಜಾಯ್ ಮಾಡಿ ಅವಳು ಇವಳು ಅಂತ ಶೋಕಿ ಮಾಡಿ ಹಾಳು ಮಾಡ್ತೀವಿ. ಅದೇ ನಾವು ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ತಂದೆ ತಾಯಿ ಎಲ್ಲ ಇಷ್ಟು ಮಾಡ್ತಾರಲ್ಲ ಅವ್ರಿಗೆ ನಾವು ಏನು ಮಾಡ್ತೀವಿ ಅನ್ನೋದು ಯಾರ ತಲೆಯಲ್ಲೂ ಇರಲ್ಲ. ಅದೇ ನಾಳೆ ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಿಮಗೆ ಅವಾಗ ಗೊತ್ತಾಗುತ್ತೆ, ಓ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ನಾವು ಹಿಂಗೆ ಮಾಡಿದ್ರಲ್ಲ ನಮಗವರು, ನಾವು ಅವಾಗ ಹಿಂಗಿದ್ವಲ್ವಾ, ಅವಾಗೇ ಹಿಂಗಿದ್ರೆ ಏನತ್ತಪ್ಪ ದೇವ್ರೇ ಅನಿಸುತ್ತೆ. ನಿಜ ಅಲ್ವಾ ಇದು? ನನಗನಿಸಿದ ಮಟ್ಟಿಗೆ ನಾ ಅಪ್ಪ, ನಿಮಗೆ ಹೆಂಗೆ ಅನಿಸುತ್ತೆ ನೋಡಿ ಎಲ್ಲ ಹುಡುಗರಿಗೆ. ನನಗನಕ್ಕೆ ಎಲ್ಲ ಗೊತ್ತು, ಅದಕ್ಕೆ ನಾನು ಅನುಭವಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾ ಈ ಪ್ರಾಬ್ಲಮಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ನನ್ನ ಮನೆಯಲ್ಲಿ ನಾವು ಒಬ್ಬನೇ ದುಡಿಯೋದು, ಅದಕ್ಕೆ ದುಡಿಯೋದು ಬಿಟ್ಟರೆ ಯಾವುದೂ ಯೋಚನೆ ಇಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋವಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.